ಶಿವಮೊಗ್ಗದಲ್ಲೂ ಮೈಕ್ರೋ ಫೈನಾನ್ಸ್ನವರು ಕಿರುಕುಳ ನೀಡಿದ ಘಟನೆ ನಡೆದಿದೆ. ಕಂತು ಕಟ್ಟಿಲ್ಲ ಅಂತ ಸಾಲ ವಸೂಲಿ ಮಾಡಲು ಬಂದ ಫೈನಾನ್ಸ್ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ಸಂಭವಿಸಿದೆ. ಬೈಕ್ನ ಕಂತು ಕಟ್ಟಿಲ್ಲ ಅಂತ ಸೀಸ್ ಮಾಡಲು ಫೈನಾನ್ಸ್ನವರು ಬಂದಿದ್ದಾರೆ. ಕನ್ನಡ ಮೀಡಿಯಂ ವಾಟ್ಸ್ಆಪ್ ವರದಿಗಾರರಿಗೆ ವೀಕ್ಷಕರೇ ವಿಡಿಯೋ ಮಾಡಿ ಕಳಿಸಿಕೊಟ್ಟಿದ್ದಾರೆ. ಸರ್ಕಾರದವರು ಇಷ್ಟೆಲ್ಲ ಕ್ರಮ ಕೈಗೊಂಡ್ರು ಮೈಕ್ರೋ ಫೈನಾನ್ಸ್ನವರು ಕಿರಿಕಿರಿ ಮಾತ್ರ ಜನರಿಗೆ ತಪ್ಪಿಲ್ಲ ಅನ್ನೋದಕ್ಕೆ ಈ ಪ್ರಕರಣವೇ ಉದಾಹರಣೆ. ಅಲ್ಲ ತಡಿ, ಈ ತರ ಮನೆ ಹತ್ರ ನಿನ್ಗೆ ನಿಮ್ಮ ಅಪ್ಪ ಅಮ್ಮ ತಗೊಂಡಿದ್ದಾರೆ ಸಾಲ, ನಿಮ್ಮ ಮನೆ ಹತ್ರ ಏನಾಗಬೇಕು ಮಾನಸಿಕವಾಗಿ? ಯಾರು ಇಸ್ಕೊಂಡವ್ರು ಕೊಡ್ಬೇಡ ಅಂತ ಹೇಳಲ್ಲ. ಈಗ ಎಲ್ಲಾರು ಕಟ್ತಾರ್ರಿ, ದುಡ್ಡು ಇಟ್ಕೊಂಡು ಯಾವನು ಮರ್ಯಾದೆ ಕಳ್ಕೊಳ್ಳಲ್ಲ. ಸರಿ ಆಯ್ತು ಬಿಡ, ಇರ್ಲಿ, ಅವನೇ ದೊಡ್ಡವನಾಗ್ಲಿ. ಆಮೇಲೆ ತಮ್ಮ ಇಲ್ಲ ಅವ್ರು ಆಧಾರ ತಿಳ್ಕೊಂಡಿದ್ದಾರೆ. ನಾನೇನು ಕುಲ್ಡಲ್ಲ, ಕಿವಿ ಕೇಳಿದೆ ಚಪ್ಪ ಇಲ್ಲ ಕಣ. ಆಮೇಲೆ ಈ ತರ ಮನೆ ಮುಂದೆ ನಿಲ್ಸ್ಕೊಂಡ್ರೆ ಮನುಷ್ಯನಿಗೆ ಏನಾಗತ್ತೆ ಹೇಳು? ನನಗೆ ಆತರ ಕೇಳ್ತಾನೆ ಅಂತ ನನಗೆ ಕೇಳಿದ್ರು. ಅದಕ್ಕೆ ನಾ ಹೇಳಕ್ ಸರಿ ನೀನು ಇರ್ಲಿ ಇರ್ಲಿ ಬಿಡು, ಅದೇನ್ ಅವರೇ ಇರ್ಬೇಕಾರ ಐಡಿಯಾ ಗಾಡಿ ಏನಕ್ಕೆ ಬಿಡ. ಏಯ್ ಬಿಡ ಬಿಡ ಅವಲ್ಲ ಬಿಡು, ಯಾರು ಬಿಡು ಅವಲ್ಲ. ಏನಪ್ಪ ತಮ್ಮ ಅಲ್ಲ ತಮ್ಮ, ಈಗ ಏನು ಕೊಲೆ ಮಾಡಿಲ್ಲ, ಏನು ಲೂಟಿ ಮಾಡಿಲ್ಲ. ಅಲ್ಲ ಈ ರೋಡಿಗೆ ಬಂದ್ಮೇಲೆ ಏನ್ ತಪ್ಪಿಲ್ಲ ಬಿಡು, ಇದೇನು ಅಲ್ಲಲ್ಲ. ನೀ ಸುಮ್ಮನೆ ನೀ ಕೊಂಚ ಮೂಡ್ನೇರ. ಸರಿ ಬಿಡು, ಅವರು ಇನ್ನೊಬ್ರ ಮನೇಲಿ ಇದೆಯಾ, ಮನೆಯವ್ರ ಕೆಲ್ಸಕ್ಕೆ ಹೋಗ್ತಾನೆ ಅಂತ ಕೇಳ್ತಾನೆ. ಸರಿ ಈಗ ಅವರು ಇನ್ನು ಸಂಬಳಕ್ಕಿದ್ದಾನೆ, ಈಗ ಹೇಳಿರ್ತಾರೆ ಆಫೀಸರ್, ಅವ್ನ ಡ್ಯೂಟಿ ಏನ್ ಗೊತ್ತಾ? ನಾನು ಹೇಳಿರ್ತಾರ, ಯಾರು ಹೇಳಲ್ಲ, ಇನ್ನು ಅನುಭವಿಸಿಲ್ಲ. ಅವತ್ತಿನ ಹತ್ರ ವಾಲ್ಮೀಕಿ ನೇಮದೆಲ್ಲ ಮಾಡಿ ಇಟ್ಕೊಂಡು ಯಾವನೋ ಸುಳ್ಳು ಹೇಳಲ್ಲ. ಅದು ಲೀಗಲ್ ಪ್ರಕಾರ ಏನ್ ಮಾಡ್ಬೇಕು ಗೊತ್ತಾ? ನೀವು ಕಟ್ಟಕ್ಕಾಗಿಲ್ಲ ಅಂದ್ರೆ ಏನ್ ಸೂಟಿ ತಗೊಂಡಿದ್ರೆ ಕೋರ್ಟ್ ಇಂದ ನೋಟಿಸ್ ಕಳಿಸ್ಬೇಕು. ಈಗ ಸಂಘದಿಂದ ನೋಟಿಸ್ ಬರೋದು ಅದೆಲ್ಲ ಏನ್ ಬರಲ್ರಿ. ಅಲ್ಲಲ್ಲ ಬರಲ್ಲ ಅಂದ್ರೆ ಮನೆ ಮುಂದೆ ಬಂದು ಹಿಂಗ್ ಮಾಡಿದ್ರೆ ಅವ್ರಿಗೆ ಏನೋ ಬೇಜಾರಾಯ್ತಪ್ಪ. ಗಾಡಿ ಮೇಲೆ ಕುತ್ಕೊಂಡಿ ನೀ ಕೊಡೋ ತನಕ ನಾನು ಹೋಗಲ್ಲ. ಸರಿ ನೀನ್ ಕುತ್ಕೊಂಡಪ್ಪ, ನಾನು ಕಟ್ಟೆ ಮೇಲೆ ಕೂತಿದ್ದೀನಿ, ಕೊಡೋ ತನಕ ನಾನು ಹೋಗಲ್ಲ. ವಿಡಿಯೋ ಮಾಡ್ದಲ್ಲ ಮೊನ್ನೆ, ಏನ್ ಮಾಡ್ದೆ ಆಯ್ತು ಅಂದೆ, ಅಲ್ಲೇ ಕುತ್ಕೊಂಡಿ. ಇಲ್ಲ ಈಗ ನೀನು ಸಂಬಳಕ್ಕೆ ತಮ್ಮ ನೀನು ಕೊಟ್ಟಿಲ್ಲ ಒಂದು, ನೀನು ಕಂಪ್ನಿ ಅದು ಕೊಟ್ಟಿಯಾರ, ನಿನಗೆ ಸಂಬಳ ಕೊಡ್ತಾರೆ, ಕಳಿಸ್ತಾರ. ಹಿಂಗ ಆಗಿದೆ, ನೀನ್ ಮೇಲ್ಗಡೆ ಅಧಿಕಾರಿಗೆ ನಿನ್ನ ನೀ ಹೇಳ್ಬಿಡು, ಹಿಂಗೆ ಹೇಳಿದಾರೆ ಸರ್ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳು. ನಿನಗೇನು ಏನ್ ಮಾಡ್ತಾರ ಅವರು? ಶಿಕ್ಷೆ ಕೊಡ್ತಾರಾ? ಈಗ ಒಂದು ನೀನು ನೀ ಬಡತನದಲ್ಲಿ ಬಿಟ್ಟು ಬಂದಿದ್ಯಾ ಅಥವಾ ಏನಾರ ಮತ್ತೆ ನೀನು ಸಾಲ ಮಾಡಿದೆ ನಿಮ್ಮ ಮನೇಲಿ ಅದ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಬೇಕು. ತೀರಾ ಒಬ್ಬನಿಗೆ ಏನಾರು ಕೊಲೆ ಮಾಡಿ ಏನಾರು ರೇಪ್ ಮಾಡಿ, ಸರಿ ತಡಿಯ ನೀ ತಡಿಯ. ನಿನಗೆ ತಡಿಯಪ್ಪ, ನಿನ್ ಸ್ಯಾಲ್ರಿ ಯಾಕಪ್ಪ ಮುರಿತಾರೆ? ಯಾವ್ದಪ್ಪ ಅದು ಕಂಪ್ನಿ? ಸರಿ ನಿನ್ ಸಂಬಳದಲ್ಲಿ ಯಾಕೆ ಮುರಿತಾರೆ? ಒಂದ್ ಮೆಂಬರ್ಗೆ 50 ರೂಪಾಯಿ ಅಂತ ಮುರಿತಾರೆ. ಯಾಕೆ? ನೀನ್ ಏನಾರು ಕೊಟ್ಟಿದ್ಯಾ? ಹಂಗಲ್ಲ, ಕಲೆಕ್ಷನ್ ನಮ್ದಿರತ್ತೆ ಏರಿಯಾದಲ್ಲಿ. ಹೌದಪ್ಪ ಕಲೆಕ್ಷನ್ ಇದೆಯೇ. ಈಗ ಏನಾಗಿದೆ ಗೊತ್ತಾ, ಇಟ್ಕೊಂಡು ಅವನು ಮೋಸ ಮಾಡಲ್ಲ. ಅದು ಕೆಲವು ಸಮಯ ಟೈಮ್ ಕೊಡಬೇಕು. ಅದು ಕುತ್ತಿಗೆ ಮೇಲೆ ಕೂತ್ಕೊಂಡು ಏನೂ ಆಗಲ್ಲ. ಏನಾಗತ್ತೆ ಗೊತ್ತಾ, ನೀನು ಜೈಲಿಗೆ ಹೋಗ್ಬಿಡ್ತೀಯ. ಕೆಲವು ಕಾನೂನು ಇದ್ರೆ ನಾನೇ ಹೇಳೋದು ಕಂಪ್ಲೇಂಟ್ ಕೊಡ್ಬೇಕಂತ ಬೇಡ, ತಡಿಯೋ ಅವನೇ ಕೊಟ್ಟು ಕರ್ಕೊಂಬರ್ಲಿ. ಅವನೇನು ಕೊಲೆ ಮಾಡಿಲ್ಲ, ರೇಪ್ ಮಾಡಿಲ್ಲ, ಚೀಟಿಂಗ್ ಮಾಡಿಲ್ಲ. ಡ್ಯೂಟಿ ಅವ್ನು ಬೇಸರ ಹುಡ್ರ. ಹಂಗಾಗಿ ಈಗ ಇನ್ ಕೇಳು, ಇನ್ ಮುಂದೆ ನೀನ್ ಬರಕ್ ಹೋಗ್ಬೇಡ. ನಿಮ್ ಲೀಗಲ್ ಪ್ರಕಾರ ನಿಮ್ಗೆ ಏನಿದೆ ಗೊತ್ತಾ, ಕೊಟ್ಟಿದ್ದೀರಾ, ಕೊಡಲ್ಲ ಅಂತಲ್ಲ, ಟೈಮ್ ಕೊಡ್ಬೇಕು ಒಂದು. ಎರಡನೇದು ಆ ಕೊಡಕ್ ಆಗಿಲ್ಲ ಅಂದ್ರು ಇಲ್ಲಿ ಬಂದು 4 ಜನ ಕೇಳಂಗಿಲ್ಲ. ನಿಮ್ಗೆ ರೂಲ್ಸ್ ಕೋರ್ಟ್ ಇಂದ ನೋಟಿಸ್ ಕಳಿಸ್ಬೇಕು. ಸಂಘದ ಕೋರ್ಟಿಂದ ನೋಟಿಸ್ ಬರಲ್ಲ. ಬರಲ್ಲ ಅಂದ್ರೆ ಸುಮ್ನೆ ಇರ್ಬೇಕು, ಟೈಮ್ ಕೊಡ್ಬೇಕು. ಈಗ ಒಂದು ಆಸ್ತಿ ಮೇಲೆ ತಗೊಂಡ ಅಂದ್ರೆ ಅವ್ನು ಕಟ್ಟಿಲ್ಲ ಅಂದ್ರೆ ಆಸ್ತಿ ಜಪ್ತಿ ಮಾಡ್ತಾರೆ. ಒಂದು ವೆಹಿಕಲ್ ಇಟ್ಟು ಆಡ ತರ್ತಾನೆ, ವೆಹಿಕಲ್ ಆರೇಜ್ ಬಿಟ್ಕೊಳ್ಳಿ. ಈಗ ತೀರಾ ಒಬ್ಬ ಮನುಷ್ಯನಿಗೆ ಏನೋ ಎಷ್ಟಂತ ನೋಡ್ತಾನೆ, ತೀರಾ ಏನಾದ್ರು ಆಯ್ತಂದ್ರೆ ನೀನೇ ಹೊಣೆ ಆಗ್ತೀಯ. ನಾನು ತಿರುಪತಿಯಲ್ಲಿ ಇದ್ದೆ ಅವಾಗ, ಹೇಳೋದು ಕೇಳು. ಆದ್ರೆ ಅವ್ನಿಗೆ ಇನ್ನೂ ಸಣ್ಣ ಹುಡುಗ ಎಲೆ ರಕ್ತ ಬಯಾರಿ ಗೊತ್ತಿಲ್ಲ. ಇರ್ಲಿ, ಕಾನೂನು ತಿಳ್ಕೊ. ಕಾನೂನು ಮುಂದೆ ನೀನು ಅಲ್ಲ, ನಾನು ಅಲ್ಲ. ಆಯ್ತು, ಇನ್ ಮುಂದೆ ಬಂದು ಅವನಿಗೆ ಕೇಳಕ್ಕೆ ಹೋಗ್ಬೇಡ ನೀನು. ತಡಿಯಪ್ಪ, ನಿನ್ ಪರಿಸ್ಥಿತಿ ತಡಿ. ಅವನು ಬಿಡು, ಅವ್ನ ಸ್ಥಾನದಲ್ಲಿ ನೀನಿದ್ದು ಇಟ್ಕೊಂಡು ಮರ್ಯಾದೆ ಕಳ್ಕೊಂತೀಯ.
ಹಾ ಸುಮ್ನೆ ಅದಕ್ಕೆ ಟೈಮ್ ಕೇಳಿದಾಗ ಕೊಟ್ಟಿದ್ವಿ ನಾವು ತಡಿಯಪ್ಪ ಟೈಮ್ ಕೊಟ್ಟಿದ್ದೆ ಅಂದ್ರೆ ಏನ್ ಮಾಡ್ಬೇಕು ಕೆಲವರು ನಿನ್ನ ತಿಳ್ಕೊಂಡಿದ್ರೆ ಇಲ್ಲ ತಿಳ್ಕೊಂಡವ್ರ ಹತ್ರ ಕೇಳಿ ತಿಳ್ಕೊ ಎಂತೆಂಥವ್ರು ಏನೇನು ಆಗಿದ್ದಾರೆ ಗೊತ್ತಿದ್ಯಾ ಮೊನ್ನೆ ನಾಗೇಶೇ ಏನಾಗಿ ಜೈಲಿ ಮಿನಿಸ್ಟ್ರಿಗೆ ಹೋಯ್ತು ಜೈಲಿಗೆ ಹೋದ್ರು ಯಾಕೆ ಒಬ್ಬ ಮನ್ಸು ಮಾಡ್ದ ಏನ್ ಮಾಡ್ದ ಜೀವಕ್ಕೆ ಎದುರಿ ಅದಾಯ್ತು ಸಂತೋಷ್ ಅಂತೇಳಿ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡ ಈಶ್ವರಪ್ಪ ಮಿನಿಸ್ಟ್ರಿಗೆ ಹೋಯ್ತಾ ಹೌದಲ್ವಾ ಆವಾಗ ಏನಾಗ್ತದೆ ನೀನ್ ನೌಕರಿ ಈಗ ಹೋದ್ರೆ ಈ ಕಂಪ್ನಿ ಇಲ್ಲ ಇನ್ನೊಂದು ಕಂಪ್ನಿ ದುಡ್ಕೊಂಬೋದು ನೀನು ಅಲ್ಲ ನೀನ್ ಪರಿಹಾರವಾಗಿ ಬ್ಲಾಕ್ ಪಾಯಿಂಟ್ ಆಯ್ತು ಅಂದ್ರೆ ರಿಮಾರ್ಕ್ ಆಯ್ತು ಅಂದ್ರೆ ಎಲ್ಲೂ ನೌಕರಿ ಸಿಗಲ್ಲ ನಿನಗೆ ಆಯ್ತು ತಗೊಂಡೋಗೋ ಇನ್ ಮುಂದೆ ಬಂದು ಮನೆ ಹತ್ರ ಬಂದು ಕೇಳ್ಬೇಡ ಫೋನ್ ಮಾಡ್ರಿ ಕೇಳ್ರಿ ಮಾತಾಡ್ರಿ ಕೊಟ್ಟಿದ್ದು ಕೊಡಬೇಡ ಅಂತ ನಾನು ಹೇಳಲ್ಲ ನಾನು ಕೊಡಲ್ಲ ಅಂತ ಹೇಳಿಲ್ಲ ಅಲ್ಲ ಹಂಗೆ ಹೇಳಕ್ಕೂ ಬರಲ್ಲ ಕೆಲವು ಟೈಮ್ ಬೇಕು ಅದನ್ನ ತಿಳ್ಕೊ ನಿನ್ನ ಹೆಸರೇನು